ಭೂತದಯೆ. ಕೆಲವು ಸಲ ನಾವು ಯಾವ ತಪ್ಪನ್ನು ಮಾಡದೇ ಇದ್ದರೂ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಆಗ ಹೇಗಿರಬೇಕು ಅಂತ ತಿಳಿಸಿದ್ದಾರೆ. ಪರ್ಯಾವರಣ ಹಾಳು ಮಾಡಬಾರ್ದು ಅಂತಲೂ ಹೇಳಿರುವರು. ಚಮರಿ ಮೃಗಗಳ ಬಾಲದ ಭಾಗವು ಅತ್ಯಂತ ಆಕರ್ಷಣೀಯ. ಆ ಸ್ಥಳಕ್ಕೆ ಬಾಣಗಳನ್ನು ಬಿಟ್ಟನು ರಾಮ. ಇದರಿಂದ ಪರ್ಯಾವರಣ ನಾಶವಾಗ್ತಾ ಇರಲಿಲ್ಲ. ಇದನ್ನು ಭೂತದಯೆ ಅಂತಲೂ ಹೇಳ್ತಾರೆ. ಒಂದು ದಿವಸ ಶ್ರೀರಾಮನು ಚಮರಿ ಮೃಗಕ್ಕೆ ಬಾಣವನ್ನು ಬಿಡ್ತಾನೆ. ಆದರೆ ಆ ಬಾಣವು ಚಮರಿ ಮೃಗಕ್ಕೆ ಕುತ್ತಿಗೆಯ ಭಾಗಕ್ಕೆ ತಗುಲುತ್ತೆ. ಆದ್ದರಿಂದ ಅದರ ಪ್ರಾಣ ಹೋಗುತ್ತೆ ಅಂತ ತಿಳ್ಕೊಂಡು ಮತ್ತೊಂದು ಬಾಣವನ್ನು ಮೊದಲನೆಯ ಬಾಣಕ್ಕಿಂತಲೂ ವೇಗವಾಗಿ ಹೋಗಿ ಮೊದಲನೆಯ ಬಾಣವನ್ನು ಖಂಡಿಸಿತು. ಹೀಗೆ ಶ್ರೀರಾಮನ ಪರಾಕ್ರಮವನ್ನು ಹಾಗೂ ಭೂತದೆಯನ್ನು ಪ್ರದರ್ಶಿಸ್ತಾನೆ. ಭಗವಂತನು ಯಾವ ಕಾಲಕ್ಕೆ ಯಾವ ರೂಪವನ್ನು ಧರಿಸಬೇಕು ಅಂತ ತಿಳ್ಕೊಂಡು ಆಯಾ ರೂಪಗಳನ್ನು ಧರಿಸ್ತಾನೆ. ಮೊದಲನೆಯದು ಮತ್ಸ್ಯಾವತಾರ ಅಂದರೆ ಮೀನು, ಎರಡನೆಯದು ಕೂರ್ಮ ಅಂದರೆ ಆಮೆ, ನಂತರ ವರಾಹ ಅಂದರೆ ಹಂದಿ. ಹೀಗೆ ಆಲೋಚಿಸಲಿಲ್ಲ, ತಾನೇ ಆಯಾ ರೂಪಗಳನ್ನು ಹೊಂದಿರುವನು. ಯಾವುದು ಶ್ರೇಷ್ಠ ಯಾವುದು ಕಡಿಮೆ ಅಂತ ಭಾವಿಸಲಿಲ್ಲ. ಹೀಗಿರುವಾಗ ನಮಗೇಕೆ ತಾರತಮ್ಯ ಅಲ್ವೇ? ಕೆಲಸಗಳಲ್ಲೂ ಹಾಗೆಯೇ ಇದು ಮೇಲು ಇದು ಕೀಳು ಅಂತ ಇಲ್ಲ. ಒಳ್ಳೆಯ ಕೆಲಸ ಹಾಗೂ ಕೆಟ್ಟ ಕೆಲಸ, ಇದೇ ಶ್ರೀರಾಮಚಂದ್ರನ ದಯಾಗುಣ.